ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ ಕೂಡ ಮಾಡಿರಲಿಲ್ಲ, ಅಂದರೆ ವೀಡಿಯೋಸ್ಗಳಿದ್ರೂ ಕೂಡ ಯಾವುದನ್ನು ಎಡಿಟ್ ಮಾಡಿರಲಿಲ್ಲ. ಸೊ ಈಗ ಸ್ವಲ್ಪ ಫ್ರೀ ಆದೆ ಅಂತ ಹೇಳಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಅತ್ತೆ ಮನೆಗೆ ಬಂದಿದ್ದರು ಅಂತ ಹೇಳಿದ್ದೆ. ಸೊ ಅತ್ತೆ ಬಂದಿದ್ದರಿಂದ ಸ್ವಲ್ಪ ವೀಡಿಯೋಗಳೆಲ್ಲ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಯಾವುದೂ ವೀಡಿಯೋಗಳನ್ನ ಪ್ರಾಪರಾಗಿ ಮಾಡ್ಕೊಂಡಿರಲಿಲ್ಲ. ಸೊ ಇವತ್ತು ಮಗಂದೆಲ್ಲ ಬರ್ತ್ಡೇ ಎಲ್ಲ ಮುಗೀತಲ್ವಾ, ಸೊ ಅತ್ತೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಅವ್ರನ್ನು ಕೂಡ ಊರಿಗೆ ಬಿಟ್ಟು ಪಂಚಮಿ ಹಬ್ಬ ಎಲ್ಲ ಇತ್ತಲ್ಲ, ಊರಲ್ಲೂ ಕೂಡ ಹೋಗಿರಲಿಲ್ಲ ನಾನು. ಊರಿಗೂ ಕೂಡ ಹೋಗೋಣ ಅಂತ ಹೇಳಿ ಅಂದರೆ ಚಾಮರಾಜನಗರದಲ್ಲಿರೋದು ಅತ್ತೆ. ಸೊ ಅತ್ತೆನ ಊರಿಗೆ ಬಿಡೋಣ ಅಂತ ಹೇಳಿ ಈಗ ಚಾಮರಾಜನಗರ ಹೊರಟಿದ್ವಿ. ಹಸ್ಬೆಂಡು ಕೂಡ ಬೆಳಗ್ಗೆ ಡ್ಯೂಟಿಗೆ ಹೋದರೆ ಬರೋದು ಸಂಜೆ ಆಗುತ್ತೆ. ಸೊ ಸಂಜೆ ರೆಡಿಯಾಗಿರಿ, ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಅವ್ರನ್ನ ಕರ್ಕೊಂಡೋಗಿ ಬಿಟ್ಟು ಆಮೇಲೆ ಊರಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಈವ್ನಿಂಗು ಪಾಪನೂ ಕೂಡ ರೆಡಿ ಮಾಡಿದ್ದೆ. ಬಟ್ ಅವಳು ಹೇರ್ ಕಾಮ್ ಮಾಡಿಸ್ಕೊಂಡಿರಲಿಲ್ಲ. ಸೊ ಕಾರಲ್ಲೇ ಆದರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಹೊರಟಿದ್ದೀವಿ. ಹೂ ಬಿಟ್ಬಿಟ್ಟಿದೆ ಕಂದ. ಇದು ಅದದು ಕಲ್ಲು ಹಿಂಗಿರುತ್ತಲ್ಲ ಗಟ್ಟಿಯಾಗಿ, ಅದನ್ನ ಇದಲ್ಲ ಮಣ್ಣಾಕಿ ಮಾಡದ ಹಿಂಗ 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 ಇನ್ನದ ಹಿಂಗ ಕುಟ್ಟರ ಮೊಬೈಲ್ ಗೊತ್ತಲ್ಲ ಪಪ್ಸ್ ತಗೊಟ್ಟಯ್ಯ. ಹಾಯ್ ಮಾಡಿ, ಎಲ್ರಿಗೂ ಕೊಡಿಸ್ತೀನಿ. ಇಲ್ಲಿ ನೋಡು ಹಾಯ್ ಹಲೋ ಅನ್ನೋ. ಹಾಯ್ ಹಲೋ, ವೆಲ್ಕಮ್ ಅನ್ನೋ. ಏನ್ ಮಾಡ್ತಿದ್ದೀರಾ ಅನ್ಬಾರ್ದು, ವೆಲ್ಕಮ್. ಅತ್ತೆನೇ ನಮ್ಮ ಜೊತೆ ಇದ್ದಿದ್ದರಿಂದ ಅತ್ತೆ ಮನೇಲಿ ಹೆಚ್ಚು ಟೈಮ್ ಇರಲಿಲ್ಲ. ಒಂದು ಹಾಫ್ ಆನ್ ಅವರ್ ಇದ್ದು ಸ್ವಲ್ಪ ಟೀ ಮತ್ತು ಸ್ನ್ಯಾಕ್ಸ್ ಮಾಡಿದ್ರು ಚಿಕ್ಕತ್ತೆ ಅಂತ ಹೇಳಿ ತಿಂದ್ಕೊಂಡು ಈಗ ಹೊರಟ್ವಿ. ಈ ಸಲ ಮಗನ ಬರ್ತ್ಡೇಲಿ ಅಪ್ಪ ಅಮ್ಮ ಇಬ್ಬರು ಬಂದಿರಲಿಲ್ಲ. ಅದನ್ನೇ ಹೇಳ್ತಿದ್ದ, ಊರಿಗೆ ಹೋಗೋಣ ಈಗ, ಅಜ್ಜಿ ತಾತ ನೋಡಬೇಕು, ಬರ್ತ್ಡೇಗೂ ಬಂದಿಲ್ಲ ಅವರು ಅಂತ. ಕೇಕ್ ಬೇಕಾ ನಿಂಗೆ? ಮತ್ತೆ ಹ್ಯಾಪಿ ಟು ಮಾಡ್ಕೋಬೇಕಾ ನೀನು? ಚಾಕ್ಲೇಟ್ ಫ್ಲೇವರ್ ಕೇಕ್ ಬೇಕು. ಚಾಕ್ಲೇಟ್ ಫ್ಲೇವರ್. ಅಪ್ಪ ಕೂಡ ಕಾಲ್ ಮಾಡಿ ಹೇಳಿದರು, ಬರಬೇಕಾದ್ರೆ ಕೇಕ್ ತೊಗೊಂಡು ಬಾ, ಅವನಿಗೆ ಸೆಲೆಬ್ರೇಷನ್ ಮಾಡೋಣ, ನಾವು ಬಂದಿರಲಿಲ್ಲ ಅಂತ. ಚಾಮರಾಜನಗರದಲ್ಲಿ ವೆಂಕಟೇಶ್ವರ ಬೇಕ್ರಿ ಅಂತ ಇದೆ. ಸೊ ಅಲ್ಲಿ ಕಾಮನ್ ಆಗಿ ತುಂಬಾ ಚೆನ್ನಾಗಿ ಪೇಸ್ಟ್ರೀಸ್ ಆಗಿರ್ಬೋದು, ನಾರ್ಮಲ್ ಕೇಕ್ಗಳು ತುಂಬಾ ಚೆನ್ನಾಗಿ ಸಿಗುತ್ತೆ. ಇವನಿಗೂ ಕೂಡ ಅಲ್ಲೇ ತೊಗೊಂಡು ಹೋಗೋಣ, ಫ್ರೆಶ್ ಆಗಿರುತ್ತೆ ಅಂತ. ಯಾಕೋ ಬರ್ತ್ಡೇಲಿ ಅಷ್ಟು ಚೆನ್ನಾಗಿರಲಿಲ್ಲ, ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅಂತ ಹೇಳಿ ಇಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಅವನಿಗೆ ಸ್ವಲ್ಪ ಕೆಮ್ಮು ಕೂಡ ಇತ್ತು ಅಂತ ನಾರ್ಮಲ್ ಕೇಕ್ನೇ ತೊಗೊಂಡು ಬಂದ್ವಿ. ಯಾಕಂದರೆ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ಗಳೇ ತುಂಬಾ ಖುಷಿ ಕೊಡುತ್ತೆ ಫ್ಯಾಮಿಲಿಯಲ್ಲಿ. ಸೊ ಅವನಿಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳಿ ಅಪ್ಪನೂ ಕೂಡ ಬಂದಿರಲಿಲ್ಲ, ತೊಗೊಂಡು ಬನ್ನಿ ಅಂತ ಹೇಳಿದ್ರಲ್ಲ ಅಂತ ತೊಗೊಂಡು ಬಂದೆ. ಅವರಿಗೆ 5th ಬರ್ಡೇ ಹ್ಯಾಪಿ ಬರ್ಡೇ ಹೀರೋ ಅಂತ ಬರೀರಿ ಅಂತ ಹೇಳಿದೆ. ಬಟ್ ಅವರು ಹೀರೋ 5th ಅಂತ ಹಾಕ್ಬಿಟ್ಟಿದ್ರು.
ಸೊ ಪಾಪದು ಬರ್ತಡೇ ಎಲ್ಲ ಮಾಡಿ ಮುಗಿಸಿ ಮನೆಗೆ ಬಂದೆ ಇವಾಗ. ಸೊ ಆಲ್ಮೋಸ್ಟು ಲೇಟೇ ಆಗಿಬಿಟ್ಟಿದೆ. ಸೊ ಈಗ ಮಲಗಬೇಕು. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಂದು 2 ಸಲ ಬರ್ಡೇ ಮಾಡ್ದಂಗೆ ಆಯಿತು ಈ ಸಲ. ಒಂಥರ ಖುಷಿನೇ. ಅವನಿಗೂ ಅಜ್ಜಿ ತಾತ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದ. ಸೊ ಹಾಗಾಗಿ ಅಪ್ಪನೂ ತೊಗೊಂಡು ಬಾ ಅಂತ ಹೇಳಿದ್ರಿಂದ ಪಂಚಮಿ ಹಬ್ಬ ಕೂಡ ಇತ್ತು. ಸೊ ಹೋದಂಗೂ ಆಗುತ್ತೆ, ಅವ್ನ ಬರ್ಡೇ ಅಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ದಂಗೆ ಆಗುತ್ತೆ ಅಂತ. ಸೊ ಈಗ ಮಲಗಬೇಕು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಯೂಸ್ಫುಲ್ ಆದರೆ ಮತ್ತೊಬ್ರಿಗೆ ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.